ಸೊ ಮಹದೇವಪ್ಪ, ರೂಪಕಲಾ ಶಶಿಧರ್, ಮೋಸ್ಟ್ಲಿ ಮುನಿಯಪ್ಪ ಅವರ ಬದಲಿಗೆ ಅವರ ಮಗಳು ರೂಪಕಲಾ ಶಶಿಧರ್ ಅವರಿಗೆ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅದರ್ವೈಸ್ ಆಲ್ಸೋ ರೂಪಕಲಾ ಶಶಿಧರ್ ಡಿಸರ್ವ್ಸ್ ಮಹಿಳಾ ಕೋಟಾದಿಂದ ಅಟ್ಲೀಸ್ಟ್ ಒಂದು 5 ಜನನಾದ್ರೂ ಮಂತ್ರಿ ಮಾಡಬೇಕು. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮಂತ್ರಿ ಮಾಡಿದ್ದಾರೆ, ಅವರು ಮುಂದುವರಿತಾರೆ. ಆದರೆ ರೂಪಕಲಾ ಶಶಿಧರ್ ಅವರಿಗೆ ಅವರ ಅರ್ಹತೆಯ ಆಧಾರದ ಮೇಲೆ ಒಬ್ಬ ಹೆಣ್ಮಗಳಾಗಿ ಒಂದು ಮಹಿಳಾ ಧ್ವನಿಯಾಗಿ ಕೊಡಬೇಕಾಗಿತ್ತು. ಆದರೆ ಅವರ ತಂದೆಯಿಂದ ಮಗಳಿಗೆ ಅನ್ನೋ ಥರದಲ್ಲಿ ಮುನಿಯಪ್ಪನವರ ಬದಲಾಗಿ ರೂಪಕಲಾ ಶಶಿಧರ್ ಅವರಿಗೆ ಅಂತ ಈಗ ಮಾಹಿತಿಗಳು ಬರ್ತಾ ಇದೆ. ಹಂಗೇನಾದ್ರೂ ಆದರೆ ಅದು ಜಸ್ಟಿಫಿಕೇಶನ್ ಆಗೋದಿಲ್ಲ. ಮಹಿಳಾ ಕೋಟಾದಿಂದ ಅಟ್ಲೀಸ್ಟ್ ಇಬ್ಬರು ಕೊಡಲಿಲ್ಲ ಅಂತಂದ್ರೆ ಇನ್ನೇನು ನೀವು ಮಹಿಳಾ ಪರ, ಇನ್ನೇನು ನೀವು ಮಹಿಳೆಯರ ಉದ್ಧಾರಕರ ಆಗ್ತೀರಿ ನೀವು ಕಾಂಗ್ರೆಸ್ ಪಾರ್ಟಿಯವರು. ಬರೀ ಭಾಷಣ ಹೊಡೆಯೋಕ್ಕಷ್ಟೇ ಅಲ್ಲ, ನೀವು ಮುನಿಯಪ್ಪನವ್ರನ್ನ ತೆಗೆದು ರೂಪಕಲಾ ಶಶಿಧರ್ ಅವ್ರಿಗೆ ಕೊಡೋದಾದ್ರೆ ಅದು ಮುನಿಯಪ್ಪನವ್ರ ಕೋಟ ಆಗುತ್ತೆ ಹೊರತು ರೂಪಕಲಾ ಶಶಿಧರ್ ಅವರ ಅರ್ಹತೆಗೆ ನೀವು ಕೊಡುವಂತಹ ಅಥವಾ ಮಹಿಳೆಯರಿಗೆ ನೀವು ಸಂಧಿಸುವಂತಹ ಗೌರವ ಅಲ್ಲ. ಸೊ ಹೀಗಾಗಿ ರೂಪಕಲಾ ಶಶಿಧರ್ ಅವರನ್ನ ಒಂದು ಮಹಿಳಾ ಕೋಟಾದಲ್ಲಿ ನೀವು ಕೊಡಿ, ಮುನಿಯಪ್ಪನವ್ರ ಬದಲಿಗೆ ಇನ್ನೊಬ್ಬ ದಲಿತರಿಗೆ ಕೊಡಿ. ಇನ್ನು ನರೇಂದ್ರ ಸ್ವಾಮಿ, ಮಳವಳ್ಳಿ ನರೇಂದ್ರ ಸ್ವಾಮಿ ಅವರು ಕೂಡ ಈ ಬಾರಿ ಮಂತ್ರಿ ಆಗ್ತಾರೆ. ತಮಗೆ ಗೊತ್ತಿರ್ಬೋದು, ಬಿಗ್ ಬಾಸ್ ಟೈಮಲ್ಲಿ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಟ್ಟಿದ್ರು. ಕಂಟೆಸ್ಟೆಂಟ್ಸ್ಗಳೆಲ್ಲ ಹಂಗೆ ಎಲ್ಲ ಕ್ರೂ ಮೆಂಬರ್ಸ್ ಎಲ್ಲ ಎತ್ತಾಕೊಂಡು ಹೋಗಿದ್ರು. ಬಿಗ್ ಬಾಸ್ ಮನೆಗೆ ಬೀಗ ಹಾಕ್ಸಿದ್ರು ನರೇಂದ್ರ ಸ್ವಾಮಿ ಅವರು. ಅದೇ ನರೇಂದ್ರ ಸ್ವಾಮಿ ಅವರು ಈಗ ಮಂತ್ರಿ ಆಗೋದಕ್ಕೆ ಹೊರಟಿದ್ದಾರೆ. ಇನ್ನು ಮುಸ್ಲಿಂ ಸಮುದಾಯದಿಂದಲೂ ಕೂಡ ಬಹಳಷ್ಟು ಜನರು ಮಂತ್ರಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ಇತ್ತೀಚೆಗೆ ಮುಸ್ಲಿಂ ಸಮುದಾಯ ಒಂದು ಸ್ವಲ್ಪ ಅಪ್ಸೆಟ್ ಆಗಿದೆ, ಸರಿಯಾದ ಸ್ಥಾನಮಾನಗಳು ಸಿಗ್ತಾ ಇಲ್ಲ, ಬರೀ ವೋಟ್ ಬ್ಯಾಂಕ್ ಆಗಿ ಇವರು ಬಳಸ್ಕೊಳ್ತಾ ಇದ್ದಾರೆ. ಆಫ್ಟರ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆಯ ನಂತರ ಬಹಳಷ್ಟು ಅಲ್ಪಸಂಖ್ಯಾತರ ಮೇಲೆ ಕ್ರಮಗಳು, ಶಿಸ್ತಿನ ಕ್ರಮ ಇವೆಲ್ಲವನ್ನ ನೋಡಿರುವಂಥ ಕಮ್ಯುನಿಟಿ ಒಂದು ಸ್ವಲ್ಪ ಅಪ್ಸೆಟ್ ಆಗಿರೋದ್ರಿಂದ ಒಬ್ರಿಗೋ ಇಬ್ರಿಗೋ ಕೊಟ್ಟು ಸಮಾಧಾನ ಮಾಡೋದಕ್ಕಿಂತ ಒಂದಿಷ್ಟು ಜನರಿಗೆ ಕೊಡೋಣ ಅಂತ ತೀರ್ಮಾನ ಮಾಡ್ದಂಗಿದೆ. ಸೊ ಈ ಒಂದು ಪಟ್ಟಿಯಲ್ಲಿ ಜಮೀರ್ ಅಹಮದ್ ಖಾನ್ ಹೆಸರು ಇಲ್ಲ, ಗೊತ್ತಿಲ್ಲ. ಜಮೀರ್ ಅಹಮದ್ ಖಾನ್ ಹೆಸರು ಇರಲಿಲ್ಲ ಅಂದ್ರೆ ಕಮ್ಯುನಿಟಿ ಹೆಂಗ್ ರಿಯಾಕ್ಟ್ ಮಾಡುತ್ತೆ ಅಂತ. ಯಾಕೆ ಅಂದ್ರೆ ಜಮೀರ್ ಅಹಮದ್ ಖಾನ್ ಕಮ್ಯುನಿಟಿಗೋಸ್ಕರನೇ ಸ್ಟ್ಯಾಂಡ್ ತಗೊಂಡಿದ್ದು, ಜಮೀರ್ ಅಹಮದ್ ಖಾನ್ ಕಮ್ಯುನಿಟಿಗೋಸ್ಕರನೇ ಫೈಟ್ ಮಾಡಿದ್ದು. ಹೀಗಾಗಿ ಕಮ್ಯುನಿಟಿಗೋಸ್ಕರ ಅವರು ಫೈಟ್ ಮಾಡಿದ ಕಾರಣಕ್ಕೆ ಅವರನ್ನ ನೀವು ಸಚಿವ ಸಂಪುಟದಲ್ಲಿ ತಗೊಳ್ಳಲ್ಲ ಅಂತಂದ್ರೆ ಅದು ಕೂಡ ಒಂದು ರೀತಿ ರಾಂಗ್ ಮೆಸೇಜ್ ಕಮ್ಯುನಿಟಿಗೆ ಪಾಸ್ ಆಗುತ್ತೆ. ಹೈಕಮಾಂಡ್ ಇದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಿರುತ್ತೆ ಅಂತ ಅನ್ಸುತ್ತೆ. ಸದ್ಯಕ್ಕಂತೂ ಅವ್ರ ಹೆಸರಿಲ್ಲ. ಯು ಟಿ ಖಾದರ್ ಮಂಗಳೂರು ಶಾಸಕ ಅಂಡ್ ಈ ಹಿಂದೆ ಕೂಡ ಅವರು ಮಂತ್ರಿ ಆಗ್ಬೇಕಂತ ಬಯಸಿದ್ರು. ಬಟ್ ಪಕ್ಷ ಅವ್ರಿಗೆ ಇಲ್ಲ ನೀವು ಸ್ಪೀಕರ್ ಆಗಿ ಅಂತಂದ್ರು. ಅವರು ದೂಸರಾ ಮಾತಾಡದೆ ಸ್ಪೀಕರ್ ಆಗಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. 2.5 ವರ್ಷ ಆದ್ಮೇಲೆ ತಮ್ಮನ್ನ ಮಂತ್ರಿ ಮಾಡಿರ್ತೀವಿ ಅಂತ ಹೇಳಿದ್ರಂತೆ. ಹೀಗಾಗಿ ಅವರನ್ನ ಈ ಬಾರಿ ಮಂತ್ರಿ ಮಾಡುವಂತ ಸಾಧ್ಯತೆ ಹೆಚ್ಚಾಗಿದೆ. ಎನ್ ಎ ಹ್ಯಾರಿಸ್ ಕೂಡ ಅವರೇನು ಇತರರ ತರ ಇನ್ನೊಬ್ರನ್ನ ತುಳಿದು ನನ್ನ ಮೇಲ್ ಬರಬೇಕು ಅನ್ನುವಂತ ವ್ಯಕ್ತಿತ್ವ ಅಲ್ವೇ ಅಲ್ಲ. ಇನ್ಫ್ಯಾಕ್ಟ್ ಜಮೀರ್ ಅಹಮದ್ ಅವ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇಂತಹ ನೀಚ ಲುಚ್ಚ ರಾಜಕಾರಣ ಮಾಡಬಾರ್ದು, ಜಮೀರ್ ಅವ್ರನ್ನ ತುಳಿದು ನಾನು ಮೇಲ್ ಬರ್ತೀನಿ ಅನ್ನೋದು ಒಳ್ಳೆಯ ಒಂದು ಹೆಲ್ದಿ ಪಾಲಿಟಿಕ್ಸ್ ಅಲ್ಲ ಅಂತ ಅವರು ಜಮೀರ್ ಅಹಮದ್ ಖಾನ್ ಪರವಾಗಿ ಮಾತಾಡಿದ್ರು. ಹ್ಯಾರಿಸ್ ಅವರು ತಮ್ಮ ಕ್ಷೇತ್ರ ಸೇರಿದಂತೆ ಎಲ್ಲರಿಗೂ ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಇರುವಂತಹ ವ್ಯಕ್ತಿ ಅದು. ಅಂಡ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಪ್ತರು ಕೂಡ ಅಂಡ್ ಬಹಳಷ್ಟು ಬಾರಿ ಗೆದ್ದಿರೋದ್ರಿಂದ ಈ ಬಾರಿ ಬೆಂಗಳೂರಿನ ಶಾಂತಿನಗರದ ಶಾಸಕ ಹ್ಯಾರಿಸ್ ಅವ್ರಿಗೆ ಮಂತ್ರಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸಲೀಂ ಅಹಮದ್ ದಾವಣಗೆರೆ ದಕ್ಷಿಣದಲ್ಲಿ ತುಂಬಾ ಅಲ್ಲಿ ನಡೆದಂತಹ ಗೊಂದಲಗಳಿಗೆ ಸಂಬಂಧಪಟ್ಟಂತೆ ಹೋಗಿ ರಿಜ್ವಾನ್ ಮತ್ತು ಸಲೀಂ ಅಹಮದ್ ಒಂದು ಸ್ವಲ್ಪ ಅದೆಲ್ಲ ಸರಿ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಒಂದು ಸ್ಥಾನವನ್ನ ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಐ ಡೋಂಟ್ ನೋ, ಇನ್ನೊಂದು ಸ್ಥಾನ ಪೆಂಡಿಂಗ್ ಇದೆ, ಮೋಸ್ಟ್ಲಿ ಅದು ಜಮೀರ್ ಅಹಮದ್ ಖಾನ್ ಇರ್ಬೋದು. ನೆಕ್ಸ್ಟ್ ಈಸ್ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಒನ್ ಆ್ಯಂಡ್ ಓನ್ಲಿ ದಟ್ ಈಸ್ ಕೆ ಜೆ ಜಾರ್ಜ್ ಪವರ್ ಮಿನಿಸ್ಟರ್ ಆಗಿದ್ರು ಆ್ಯಂಡ್ ಈಸ್ ಪವರ್ಫುಲ್ ಆಲ್ಸೋ, ಹೈಕಮಾಂಡ್ಗೆ ಆಪ್ತರು. ಆಮೇಲೆ ಅವರು ಎಲ್ಲರಿಗೂ ತುಂಬ ವೈಮನಸ್ಸು ಅಥವಾ ಆ ಬಣ ಈ ಬಣ ಅನ್ನೋದಕ್ಕಿಂತ ಮೊದಲಿಂದಲೂ ಸಿದ್ದರಾಮಯ್ಯನವ್ರಿಗೆ ಆಪ್ತರು ಅಷ್ಟೇ. ದಟ್ ಡಸಂಟ್ ಮೀನ್ ಡಿ ಕೆ ಶಿವಕುಮಾರ್ ಅವರಿಗೆ ಅವರು ಇಷ್ಟ ಇಲ್ಲ ಅಂತಲ್ಲ. ಕೆ ಜೆ ಜಾರ್ಜ್ ಎಲ್ಲರೂ ಒಪ್ಪಬಹುದಾದಂತಹ ಒಬ್ಬ ವ್ಯಕ್ತಿ. ಹೀಗಾಗಿ ಕ್ರಿಶ್ಚಿಯನ್ ಕಮ್ಯುನಿಟಿಯಿಂದ ಕೆ ಜೆ ಜಾರ್ಜ್ ಅವರು ಕಂಟಿನ್ಯೂ ಆಗ್ತಾರೆ. ಇನ್ನು ಕುರುಬ ಸಮುದಾಯ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಭೈರತಿ ಸುರೇಶ್ಗೂ ಮತ್ತು ಆಗಾಗ್ಗೆ ಡಿ ಕೆ ಸುರೇಶ್ ಅವ್ರಿಗೂ ಬೀಳ್ತಾ ಇತ್ತು. ಅದರ್ವೈಸ್ ಆಲ್ಸೋ ಈ ಎರಡೂ ಹೆಸರುಗಳು ದಟ್ ಈಸ್ ಸಿದ್ದರಾಮಯ್ಯನವ್ರ ಕಮ್ಯುನಿಟಿ, ಕುರುಬ ಕಮ್ಯುನಿಟಿ,
ಆ ಡಿಸಿಷನನ್ನು ಮೋಸ್ಟ್ ಪ್ರಾಬಬ್ಲಿ ಸಿದ್ದರಾಮಯ್ಯನವ್ರಿಗೆ ಬಿಟ್ಕೊಟ್ಟಂಗಿದೆ. ನಿಮ್ಮ ಕಮ್ಯುನಿಟಿಯಿಂದ ನೀವು ಯಾರನ್ನ ಮಂತ್ರಿ ಮಾಡ್ತೀರೋ ಅಥವಾ ನೀವು ಯಾರ ಹೆಸರು ಸಜೆಸ್ಟ್ ಮಾಡ್ತೀರೋ ನಾವು ಅವ್ರನ್ನೇ ಮಂತ್ರಿ ಮಾಡ್ತೀವಿ ಅಂತ. ಸೊ ಯತೀಂದ್ರ ಸಿದ್ದರಾಮಯ್ಯನವರ ಪುತ್ರ, ಬೈರತಿ ಸುರೇಶ್ ಸಿದ್ದರಾಮಯ್ಯನವರ ಲೆಫ್ಟ್ ಹ್ಯಾಂಡ್ ಅಂತಿರೋ ರೈಟ್ ಹ್ಯಾಂಡ್ ಅಂತಿರೋ ಅಥವಾ ದತ್ತು ಪುತ್ರ ಅಂತಿರೋ ಗೊತ್ತಿಲ್ಲ. ಒಬ್ಬ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಪುತ್ರ, ಬೈರತಿ ಸುರೇಶ್ ದತ್ತು ಪುತ್ರ. ಸೊ ಇವರಿಬ್ಬರಿಗೂ ಕೂಡ ಕುರುಬ ಕಮ್ಯುನಿಟಿಯಿಂದ ಈ ಬಾರಿ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ನೆಕ್ಸ್ಟ್ ಈಸ್ ನಾಯಕ ಕಮ್ಯುನಿಟಿ, ST ಕಮ್ಯುನಿಟಿಯಿಂದ ಸತೀಶ್ ಜಾರಕಿಹೊಳಿ, ಈ ಹೆಸರಂತೂ ಫಿಕ್ಸ್, ಹಿ ಡಿಸರ್ವ್ಸ್. ಬಿ ನಾಗೇಂದ್ರ ಐ ಡೌಟ್, ಬಿಕಾಸ್ ವಾಲ್ಮೀಕಿ ಹಗರಣದಲ್ಲಿ ಬಿ ನಾಗೇಂದ್ರ ಅವರು ಮಂತ್ರಿ ಸ್ಥಾನವನ್ನು ಕಳ್ಕೊಂಡಿದ್ರು. ಆದರೆ ಮತ್ತೆ ಅವರನ್ನು ತಮ್ಮ ಕ್ಯಾಬಿನೆಟ್ಗೆ ತಗೊಂಡು DK ಶಿವಕುಮಾರ್ ಅವರು ಆಪಾದಿತರು, ಆರೋಪ ಹೊತ್ತವರು ಅಂತ ಆ ಒಂದು ಮತ್ತೆ ಇಡೀ ಸಂಪುಟ ವಿವಾದಕ್ಕೆ ಒಳಗಾಗೋದನ್ನು ಇಷ್ಟಪಡ್ತಾರ ಗೊತ್ತಿಲ್ಲ. ಬಟ್ ನಾಗೇಂದ್ರ ಅವರು ತುಂಬ ಹುರುಪಲ್ಲಿದ್ದಾರೆ, ಮತ್ತೆ ನಾನು ಕ್ಯಾಬಿನೆಟ್ಗೆ ಬರ್ತೀನಿ ಅಂತ. ಏನಾಗುತ್ತೆ ನೋಡೋಣ. ಉಪ್ಪಾರ ಕಮ್ಯುನಿಟಿಯಿಂದ ಏಕೈಕ MLA ದಟ್ ಈಸ್ ಪುಟ್ಟರಂಗ ಶೆಟ್ಟರು. ಸೊ ಉಪ್ಪಾರ ಕಮ್ಯುನಿಟಿಯಿಂದ ಕಮ್ಯುನಿಟಿ ವೈಸ್ ನೋಡಿದ್ರೆ ಅವ್ರು ಮಂತ್ರಿ ಆಗ್ತಾರೆ. ಇನ್ನು ಬ್ರಾಹ್ಮಣ ಸಮುದಾಯದಿಂದ RV ದೇಶಪಾಂಡೆ, ಉತ್ತರ ಕನ್ನಡ ಜಿಲ್ಲೆಗೆ ನೀವು ಒಂದು ಸ್ಥಾನ ಕೊಡಲೇಬೇಕು. ಮಂಕಾಳು ವೈದ್ಯ ಅಲ್ಲದೆ ಇದ್ದರೆ RV ದೇಶಪಾಂಡೆ ತುಂಬ ಹಿರಿಯರಿದ್ದಾರೆ, ಭಾಳಷ್ಟು ಅನುಭವ ಇದೆ, ಹಲವಾರು ಖಾತೆಗಳನ್ನು ನಿಭಾಯಿಸಿದಂತಹ ಒಂದು ಅನುಭವ ಇರುವಂಥ ಹಿರಿಯ ರಾಜಕಾರಣಿ. GSB ಗೌಡ ಸಾರಸ್ವತ ಬ್ರಾಹ್ಮಣ RV ದೇಶಪಾಂಡೆ ಅವರು ಉತ್ತರ ಕನ್ನಡ ಜಿಲ್ಲೆಯಿಂದ ಅವ್ರನ್ನ ಮಾಡ್ಬೋದು. ಕೊಡವ ಕಮ್ಯುನಿಟಿಯಿಂದ ಇರೋರೊಬ್ಬರೇ, ದಟ್ ಈಸ್ ಪೊನ್ನಣ್ಣ. ಈಡೀಗ ಮಧು ಬಂಗಾರಪ್ಪ ವರ್ಸಸ್ ಹರಿಪ್ರಸಾದ್, ಐ ಡೋಂಟ್ ನೋ. ಮಧು ಬಂಗಾರಪ್ಪ ಅವ್ರ ವಿಚಾರದಲ್ಲಿ ಈ ಹಿಂದೆ DK ಶಿವಕುಮಾರ್ ಅವರು ಒಂದು ಮಾತು ಹೇಳಿದರು, ನನಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಮೂಲಾಗ್ರ ಬದಲಾವಣೆ ತರೋದಕ್ಕೆ ಬಹಳಷ್ಟು ಮನಸ್ಸಿದೆ, ನಾನು ಒಂದು ಕನಸು ಕಂಡಿದ್ದೇನೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರಬೇಕು ಅಂತ. ಏನು ಬೆಂಗಳೂರಿನಲ್ಲಿ ಶಿಕ್ಷಣ ಸಿಗ್ತಾ ಇದೆ ಅದು ಹಳ್ಳಿಯಲ್ಲೂ ಸಿಗಬೇಕು, ಆ ಕ್ವಾಲಿಟಿ ಎಜುಕೇಷನ್ನ ತರಬೇಕು. ಹಾಗಾಗಿನೇ ನಾನು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಮಧು ಬಂಗಾರಪ್ಪ ಅವ್ರನ್ನ ಸಜೆಸ್ಟ್ ಮಾಡಿದ್ದೆ. ಮಧು ಬಂಗಾರಪ್ಪ ಅವ್ರನ್ನ ನಾನೇ ಸಜೆಸ್ಟ್ ಮಾಡಿ ಅವ್ರನ್ನ ಎಜುಕೇಷನ್ ಮಿನಿಸ್ಟರ್ ಮಾಡಿದ್ದೆ ಅಂತ. ಸೊ ಅವರೇ ಸಜೆಸ್ಟ್ ಮಾಡಿ ಇನ್ಸಿಸ್ಟ್ ಮಾಡಿರುವಂಥ ಮಧು ಬಂಗಾರಪ್ಪ ಮೋಸ್ಟ್ ಪ್ರಾಬಬಲಿ ಕಂಟಿನ್ಯೂ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ಇನ್ನು ಮರಾಠ ಸಮುದಾಯದಿಂದ ಶ್ರೀನಿವಾಸ್ ಮಾನೆ ಅವರನ್ನ ಈ ಬಾರಿ ಮಂತ್ರಿ ಮಾಡಬೇಕು ಅಂತ ಕೂಡ ಸಮಾಜದಲ್ಲಿ ಕೂಗಿದೆ, ಅದನ್ನ ಕೂಡ ಮಾನ್ಯ ಮಾಡಬಹುದು ಅಂತ ಅನ್ಸುತ್ತೆ. ಒಟ್ಟಾರೆ ಈ ಲಿಸ್ಟ್